18ಗೆ ಸ್ವಾಗತ. ನಾನು ಚೈತ್ರ ರಾಜ್. ರಷ್ಯಾ ಅಧ್ಯಕ್ಷ ಪುಟಿನ್ ಮಹಾಕಳ್ಳ, ಲೂಟಿಕೋರನ. ಪುಟಿನ್ ವಿರುದ್ಧ ರಷ್ಯಾ ಜನರೇ ತಿರುಗಿ ಬಿದ್ದಿದ್ದೇಕೆ? ಸರ್ವಾಧಿಕಾರಿ ಬುಡವನ್ನೇ ಅಲ್ಲಾಡಿಸ್ತಿದ್ದಾನ ಆ ನಾಯಕ. ಆ ಒಬ್ಬ ವ್ಯಕ್ತಿಯ ಪವರ್ಗೆ ಪುಟಿನ್ ಇನ್ನಿಲ್ಲದಂತೆ ಬೆಚ್ಚಿ ಬಿದ್ದಿದ್ದಾರೆ. ಜನಾಕ್ರೋಶದ ಜ್ವಾಲೆಯಲ್ಲಿ ಹೊತ್ತಿ ಉರಿತಿದ್ದಾರೆ ಪುಟಿನ್. ಇದೇ ಈ ಹೊತ್ತಿನ ಫೋಕಸ್ 18. ಪುಟಿನ್ ಡರ್ಗಯ್ಯ. ರಷ್ಯಾ ಅಧ್ಯಕ್ಷ ಪುಟಿನ್ ಮಹಾಕಳ್ಳ, ಲೂಟಿಕೋರನ. ಪುಟಿನ್ ವಿರುದ್ಧ ರಷ್ಯಾ ಜನರೇ ತಿರುಗಿ ಬಿದ್ದಿದ್ದೇಕೆ? ವಕೀಲನೊಬ್ಬ ಸರ್ವಾಧಿಕಾರಿ ಬುಡವನ್ನೇ ಅಲ್ಲಾಡಿಸ್ತಿದ್ದಾನ. ಪುಟಿನ್ ರಷ್ಯಾದ ಸರ್ವಾಧಿಕಾರಿ, ಜಗತ್ತಿನ ದಿಗ್ಗಜ ನಾಯಕರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲೋ ನಾಯಕ. ಇವರ ಹೆಸರಿನ ಮುಂದೆ ಯಾವ ಹೆಸರನ್ನು ಸೇರಿಸಿ ಕರಿಬೇಕೋ ಗೊತ್ತಿಲ್ಲ. ಆ ಮಟ್ಟಿಗೆ ಇವರು ಪವರ್ಫುಲ್. ಇಡೀ ರಷ್ಯಾವನ್ನೇ ತನ್ನ ಅಧೀನದಲ್ಲಿ ಇಟ್ಕೊಂಡ ಲೀಡರ್. ಪುಟಿನ್ ಹೆಸರನ್ನ ಕೇಳಿದ್ರೆ ಜಗತ್ತಿನ ದೊಡ್ಡಣ್ಣ ಅಮೆರಿಕ ಕೂಡ ನಡುಗುತ್ತೆ. ಪುಟಿನ್ ಕೈನಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಈ ನಾಯಕ ಮಾಡೋದನ್ನ ಜಗತ್ತಿನ ಹಲವು ನಾಯಕರುಗಳು ಯೋಚನೆಯೂ ಮಾಡಿರಲಿಲ್ಲ. ಆದ್ರೆ ಈಗ ಇದೇ ಧೀರ ವೀರ ಶೂರನಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಅದೆಂತವರೆಗೂ ನೀರಿಳಿಸಿರೋ ಪುಟಿನ್ ಈಗ ಹೆದರಿಕೊಂಡಿದ್ದಾರೆ. ಸರ್ವಾಧಿಕಾರಿ ಭಯಗೊಂಡಿದ್ದಾರೆ. ಆ ಒಬ್ಬ ವ್ಯಕ್ತಿಯಿಂದ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಆ ಒಬ್ಬ ವ್ಯಕ್ತಿಯನ್ನ ಕಂಡ್ರೆ ಪುಟಿನ್ಗೆ ಎಲ್ಲಿಲ್ಲದ ಭಯ. ಡರ್ಗಯಾ ಹೈ ಪುಟಿನ್. ನೇ ವಯಸ್ಸಿನಲ್ಲಿಯೂ ಕೂಡ ಬಾಕ್ಸಿಂಗ್ ರಿಂಗ್ನೊಳಗೆ ಹೋದ್ರೆ ಈಗಲೂ ಸುಲ್ತಾನ್. ಕುದುರೆ ಸವಾರಿ ಮಾಡೋಕೆ ಸೈ, ದೇಶ ಆಳೋಕು ಸೈ. ಸಂಕಷ್ಟಗಳನ್ನೇ ಛಿದ್ರ ಮಾಡೋ ರಣಕಲಿ ಪುಟಿನ್. ಆದ್ರೆ ಈಗ ಪುಟಿನ್ಗೆ ಪ್ರತಿಭಟನೆಯ ಜ್ವಾಲೆ ಎದುರಾಗಿದೆ. ಜಗತ್ತಿನ ಈ ಸಿರಿವಂತ ನಾಯಕ ಲೂಟಿಕೋರನ, ಮಹಾ ಕಳ್ಳನ ಪುಟಿನ್ ವಿರುದ್ಧ ಆತನ ದೇಶದ ಜನರೇ ತಿರುಗಿ ಬಿದ್ದಿದ್ದೇಕೆ? ವಕೀಲನೊಬ್ಬ ಸರ್ವಾಧಿಕಾರಿಯ ಬುಡವನ್ನೇ ಅಲ್ಲಾಡಿಸಿದ ಹೇಗೆ? ಪುಟಿನ್ ಬಳಿ ಇರೋ ಸಾವಿರಾರು ಕೋಟಿ ಆಸ್ತಿ ಅಕ್ರಮವಾಗಿ ಸಂಪಾದನೆ ಮಾಡಿದ್ದ ಅನ್ನೋ ಹಲವು ಪ್ರಶ್ನೆಗಳು ಹುಟ್ಟುಕೊಂಡಿದೆ. ಪುಟಿನ್ ವಿರುದ್ಧ ಬೀದಿಗಿಳಿದ ರಷ್ಯಾದ ಜನ. ಏಕಚಕ್ರಾಧಿಪತಿ ಪುಟಿನ್ಗೆ ಈಗ ಪ್ರತಿಭಟನೆಯ ಬಿಸಿ ಎದುರಾಗಿದೆ. ಅಲೆಕ್ಸಿ ನಾವಲ್ನಿ ಬಂಧನ ಖಂಡಿಸಿ ಇಡೀ ರಷ್ಯಾದ ಜನ ಬೀದಿಗಿಳಿದಿದ್ದಾರೆ. ಪುಟಿನ್ ವಿರುದ್ಧ ಪ್ರತಿಭಟನೆಯ ಜ್ವಾಲೆ ಭುಗಿಲೆದಿದೆ. ತಮ್ಮ ದೇಶದ ನಾಯಕನ ವಿರುದ್ಧವೇ ಅಲ್ಲಿನ ಜನ ಪುಟಿದೆದ್ದಿದ್ದಾರೆ. ಕಳೆದ ವಾರವಷ್ಟೇ ಶುರುವಾದ ಪ್ರತಿಭಟನೆ ಈಗ ಕಾಡ್ಗಿಚ್ಚಿನಂತೆ ಇಡೀ ದೇಶವನ್ನೇ ವ್ಯಾಪಿಸಿದೆ. ರಷ್ಯಾದ ಜನ ಸರ್ವಾಧಿಕಾರಿ ವಿರುದ್ಧ ಸಿಡಿದೆದ್ದಿದ್ದಾರೆ. ಜನವರಿ 23ಕ್ಕೆ ರಷ್ಯಾದ ರಾಜಧಾನಿ ಮಾಸ್ಕೋದಲ್ಲಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಬರೋಬ್ಬರಿ 40,000 ಜನ ಭಾಗಿಯಾಗಿದ್ರು. ಇವರೆಲ್ಲರೂ ಪುಟಿನ್ ವಿರುದ್ಧ ತಮ್ಮ ಆಕ್ರೋಶದ ಜ್ವಾಲೆಯನ್ನ ಹೊರಹಾಕಿದ್ರು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡವರಲ್ಲಿ 4,000 ಜನರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಈ ಮೂಲಕ ಪೊಲೀಸರು ಪ್ರತಿಭಟನೆಯನ್ನ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರು. ಅಷ್ಟಕ್ಕೂ ರಷ್ಯಾದ ಜನ ಬೀದಿಗಿಳಿದಿರೋದ್ಯಾಕೆ? ಪುಟಿನ್ ಅಲೆಕ್ಸಿಯನ್ನ ಕಂಡ್ರೆ ಅಷ್ಟೊಂದು ಭಯ ಬೀಳೋದ್ಯಾಕೆ? ಅಷ್ಟಕ್ಕೂ ಯಾರು ಈ ಅಲೆಕ್ಸಿ? ಜನಾಕ್ರೋಶದ ಜ್ವಾಲೆಯಲ್ಲಿ ಪುಟಿನ್ ಬೆಂದು ಹೋಗ್ತಿರೋದ್ಯಾಕೆ? ಇವೆಲ್ಲದರ ಬಗ್ಗೆ ಒಂದೊಂದಾಗೆ ನೋಡ್ತಾ ಹೋಗೋಣ. ಅಲೆಕ್ಸಿ ಬಂಧನ ಖಂಡಿಸಿ ಪ್ರತಿಭಟನೆ.
ರಷ್ಯಾದ ವಿರೋಧ ಪಕ್ಷದ ನಾಯಕ ಅಲೆಕ್ಸಿ ನಾವೆಲ್ನಿ ಬಂಧನ ಖಂಡಿಸಿ ನಡೀತಿರೋ ಪ್ರತಿಭಟನೆಯ ಕಿಚ್ಚು ಇಡೀ ದೇಶದಾದ್ಯಂತ ಹೊತ್ಕೊಂಡಿದೆ. ದೊಡ್ಡ ದೊಡ್ಡ ನಗರಗಳಲ್ಲಿ ಜನ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಮಾಡ್ತಿದ್ದೋ ಜನರ ಆಕ್ರೋಶದ ಕಟ್ಟೆ ಒಡೆದು ಹೋಗಿದೆ. ಪುಟಿನ್ ಅಧಿಕಾರಕ್ಕೆ ಬಂದಾಗಲಿಂದಲೂ ಇಡೀ ದೇಶವನ್ನೇ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ಕಳೆದ 2 ದಶಕಗಳಿಂದ ಯಾರೂ ಕೂಡ ಪುಟಿನ್ ವಿರುದ್ಧ ಧ್ವನಿ ಎತ್ತುತ್ತಾ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಪುಟಿನ್ ಬುಡವನ್ನೇ ಅಲುಗಾಡಿಸುವಂತಹ ಹೋರಾಟ ನಡೀತಿದೆ. ಅಷ್ಟಕ್ಕೂ ಸಣ್ಣ ಕಿಡಿ ದೊಡ್ಡ ಜ್ವಾಲೆಯಾಗಿ ಹೊತ್ತಿಕೊಂಡಿದ್ಯಾಕೆ ಅನ್ನೋದರ ಬಗ್ಗೆ ನಾವು ನಿಮಗೆ ಹೇಳ್ತೀವಿ ನೋಡಿ. ರಷ್ಯಾದ ವಿರೋಧ ಪಕ್ಷದ ನಾಯಕ ಅಲೆಕ್ಸಿ ಬಂಧನ ರಷ್ಯಾ ಜನರನ್ನ ಕೆರಳಿಸಿದೆ. ತಮ್ಮ ಮೇಲೆ ಬರ್ಬರ ಹತ್ಯೆ ಯತ್ನದ ನಂತರ ಜನವರಿ 17ಕ್ಕೆ ಮೊದಲ ಬಾರಿಗೆ ನಾವಲ್ಕಿ ಜರ್ಮನಿಯಿಂದ ರಷ್ಯಾಗೆ ಬಂದಿಳಿದ್ರು. ಶೆರೆಮೆಟಿಯೋ ವಿಮಾನ ನಿಲ್ದಾಣಕ್ಕೆ ಬಂದು ಅವರು ಕಾಲಿಡ್ತಿದ್ದಂತೆ ಅವರನ್ನ ಅರೆಸ್ಟ್ ಮಾಡಲಾಯಿತು. ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ಅವರನ್ನ ಬಂಧಿಸಲಾಗ್ತಿದೆ ಅಂತ ರಷ್ಯಾ ಸರ್ಕಾರ ಕುಂಟು ನೆಪ ಹೇಳ್ತು. ತಮ್ಮ ಬಂಧನವನ್ನ ಖಂಡಿಸಿ ಅಲೆಕ್ಸಿ ರಾಷ್ಟ್ರವ್ಯಾಪಿ ಬಂದ್ಗೆ ಕರೆ ಕೊಟ್ಟಿದ್ರು. ಅಲೆಕ್ಸಿ ಕರೆಗೆ ಓಗೊಟ್ಟು ಸಾವಿರಾರು ಜನ ಬೀದಿಗೆ ಬಂದು ಪುಟಿನ್ ವಿರುದ್ಧ ಪ್ರತಿಭಟನೆ ಮಾಡುತ್ತಿದ್ದಾರೆ. ಅದರಲ್ಲೂ ಅತಿ ಹೆಚ್ಚು ಯುವಜನರೇ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಇದೇ ಹೋರಾಟವೇ ಈಗ ಪುಟಿನ್ಗೆ ಇನ್ನಿಲ್ಲದಂತ ಸಂಕಷ್ಟ ತಂದಿದೆ. ಒಬ್ಬ ವ್ಯಕ್ತಿಯ ಕರೆ ಪುಟಿನ್ರನ್ನ ಕುಳಿತಲ್ಲೇ ಕಂಪಿಸುವಂತೆ ಮಾಡಿದೆ. ಯಾರಿಗೂ ಜಗ್ಗದ ಬಗ್ಗದ ಪುಟಿನ್ ಅಲೆಕ್ಸಿಗೆ ಹೆದರಿಕೊಂಡಿದ್ದಾರೆ. ಈ ಹೋರಾಟದಿಂದ ಪುಟಿನ್ ಕುರ್ಚಿಗೆ ಕಂಟಕ ಬಂದ್ಬಿಡ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಪುಟಿನ್ ಜಗತ್ತಿನ ಸಿರಿವಂತ ನಾಯಕರಲ್ಲಿ ಒಬ್ರು. ಅವರ ದೇಶದಲ್ಲಿ ಅವರ ವಿರುದ್ಧ ಯಾರು ಕೂಡ ಸೊಲ್ಲೆತ್ತುತ್ತಿರಲಿಲ್ಲ. ಆದರೆ ಈಗ ಸಾವಿರಾರು ಜನರ ಆಕ್ರೋಶದ ಜ್ವಾಲೆಯಲ್ಲಿ ಪುಟಿನ್ ಬೆಂದು ಹೋಗಿದ್ದಾರೆ. ಅವ್ರನ್ನ ರಷ್ಯಾದ ಜನ ಲೂಟಿಕೋರ, ಮಹಾನ್ ಕಳ್ಳ ಅಂತೆಲ್ಲ ಕರೀತಿದ್ದಾರೆ. ಜಗತ್ತಿನ ದೊಡ್ಡ ದೊಡ್ಡ ದೇಶಗಳ ಎದುರೇ ಬಗ್ಗದ ಪುಟಿನ್ ಅಲೆಕ್ಸಿಯನ್ನ ಕಂಡ್ರೆ ಗಡಗಡ ಅಂತ ನಡುಕ್ತಾರೆ. ನಡುರಾತ್ರಿಯಲ್ಲೂ ಅವರ ಹೆಸರನ್ನ ಕೇಳಿದ್ರೆ ಬೆಚ್ಚಿ ಬೀಳ್ತಾರೆ. ಪುಟಿನ್ರನ್ನ ಕಳ್ಳ ಎಂದು ಕರೆದ ರಷ್ಯಾದ ಜನ 60 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದ ನಗರಕ್ಕೂ ಹರಡಿದ ಹೋರಾಟದ ಕಿಚ್ಚು. ಕಳೆದ ವಾರಾಂತ್ಯದಲ್ಲಿ ರಷ್ಯಾದ ಪೂರ್ವ ಪ್ರದೇಶಗಳಲ್ಲಿ ಮೊದಲಿಗೆ ಪ್ರತಿಭಟನೆ ಆರಂಭವಾಯಿತು. ಪ್ರತಿಭಟನೆಯಿಂದ ದೂರ ಉಳಿಯುವಂತೆ ಸರ್ಕಾರ ಜನರಿಗೆ ಎಚ್ಚರಿಕೆ ನೀಡಿತು. ಭಾರೀ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿತ್ತು. ಹಾಗಿದ್ರೂ ಕೂಡ ಪ್ರತಿಭಟನೆ ಮಹಾ ಅಲೆಯಂತೆ ಹಬ್ಬಿದೆ. ಪ್ರತಿಭಟನಾಕಾರರ ಹೋರಾಟಕ್ಕೆ ಪುಟಿನ್ ಸರ್ಕಾರವೇ ಗಡಗಡ ಅಂತ ನಡುಗಿ ಹೋಗಿದೆ. ಹೋರಾಟದ ಅಲೆಗೆ ರಷ್ಯಾ ಸರ್ಕಾರವೇ ಕೊಚ್ಚಿ ಹೋಗಿದೆ. ರಷ್ಯಾದ ಉತ್ತರ ಭಾಗದಲ್ಲಿರೋ ಸಕಾಲಿನ್ ದ್ವೀಪದಲ್ಲಿ ಸಾವಿರಾರು ಜನ ಜಮಾಯಿಸಿದ್ರು. ಸರ್ಕಾರಿ ಕಟ್ಟಡದ ಮುಂದೆ ಗುಂಪಿನಲ್ಲಿ ಸೇರಿದ ಜನ ಪುಟಿನ್ ಒಬ್ಬ ಕಳ್ಳ ಅಂತ ಘೋಷಣೆ ಕೂಗ್ತಿದ್ರು. ಈ ಪ್ರತಿಭಟನೆ ಯಾವ ಮಟ್ಟಿಗೆ ಇತ್ತು ಅಂದ್ರೆ -60 ಡಿಗ್ರಿ ಸೆಲ್ಸಿಯಸ್ ನಲ್ಲಿರುವ ಎಕೋಟ್ಸೈವರೆಗೂ ಕೂಡ ಹೋರಾಟದ ಕಿಚ್ಚು ಹಬ್ಬಿತು. ಹಾಗೆ ಸೈಬೀರಿಯಾದಾದ್ಯಂತ ಜನ ರ್ಯಾಲಿಗಳಲ್ಲಿ ಭಾಗವಹಿಸಿ ಅಲೆಕ್ಸಿ ಬಿಡುಗಡೆಗೆ ಆಗ್ರಹಿಸಿದ್ರು. ಇಡೀ ದೇಶದ ಜನರದ್ದು ಒಂದೇ ಕೂಗು, ಅಲೆಕ್ಸಿ ಅವರನ್ನ ರಿಲೀಸ್ ಮಾಡಲೇಬೇಕು ಅನ್ನೋದು. ಜನರ ಹೋರಾಟ, ಅಲೆಕ್ಸಿಗೆ ಇರುವ ಜನಬೆಂಬಲ ನೋಡಿ ಸ್ವತಃ ಪುಟಿನ್ ಕೂಡ ದಂಗಾದ್ರು. ಅಷ್ಟಕ್ಕೂ ಯಾರು ಈ ಅಲೆಕ್ಸಿ? ಇವರ ಇತಿಹಾಸ ಏನು ಅಂತ ತಿಳಿದುಕೊಳ್ಳೋ ಕುತೂಹಲ ನಿಮಗಿದೆಯಾ? ಈ ಬಗ್ಗೆನೂ ಹೇಳ್ತೀವಿ ಕೇಳಿ. ಯಾರು ಈ ಅಲೆಕ್ಸಿ ನಾವೆಲ್ನಿ? ವಕೀಲ ವೃತ್ತಿಯಿಂದ ವಿರೋಧ ಪಕ್ಷದ ನಾಯಕನ ಗದ್ದುಗೆ ಏರಿದ ನಾಯಕ ಅಲೆಕ್ಸಿ ನಾವೆಲ್ನಿ. ಈ ಹೆಸರನ್ನ ಕೇಳಿದ್ರೆ ಪುಟಿನ್ ಬೆವತು ಹೋಗ್ತಾರೆ. ಪುಟಿನ್ರಂತಹ ಚಕ್ರಾಧಿಪತಿಗೆ ಚಳಿ ಬಿಡಿಸಿದ ನಾಯಕ ಇವರು. ಸರ್ವಾಧಿಕಾರಿಗೆ ಸವಾಲೆಸೆದ ನಾಯಕ. ಪುಟಿನ್ರನ್ನ ಸಿಂಹ ಸ್ವಪ್ನವಾಗಿ ಕಾಡುತ್ತಿರುವ ರಣಕಲಿ. ಜಗತ್ತನ್ನೇ ಆಳ್ತಿರೋ ನಾಯಕ ಪುಟಿನ್ರನ್ನೇ ಇನ್ನಿಲ್ಲದಂತೆ ಕಾಡ್ತಿರೋ ಹೆಸರು ಇದು. ಅಲೆಕ್ಸಿ ವೃತ್ತಿಯಲ್ಲಿ ವಕೀಲರು, ಭ್ರಷ್ಟಾಚಾರ ವಿರೋಧಿ ಹೋರಾಟದ ನಾಯಕ. ತಮ್ಮ ಭ್ರಷ್ಟಾಚಾರ ವಿರೋಧಿ ಹೋರಾಟದಿಂದಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ ಅಲೆಕ್ಸಿ. ರಷ್ಯಾದ ಕೌನ್ಸಿಲ್ ಮೆಂಬರ್ ಆಗಿದ್ದಾರೆ.
ಭ್ರಷ್ಟಾಚಾರ ವಿರೋಧಿ ಸಂಘದ ಸಂಸ್ಥಾಪಕರಾಗಿದ್ದಾರೆ ಅಲೆಕ್ಸಿ ಯೂಟ್ಯೂಬ್ ಚಾನೆಲ್ ನಡೆಸುತ್ತಿದ್ದು ಅವರಿಗೆ 60 ಲಕ್ಷ ಜನ ಸಬ್ಸ್ಕ್ರೈಬರ್ ಹಾಗೂ ಟ್ವಿಟರ್ನಲ್ಲಿ 20 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ. 2000ನೇ ಇಸ್ವಿಯ ಬಳಿಕ ಭ್ರಷ್ಟಾಚಾರ ವಿರೋಧಿ ಹೋರಾಟದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು ಅಲೆಕ್ಸಿ. ಪುಟಿನ್ ಸರ್ಕಾರದ ಒಂದೊಂದೇ ಭ್ರಷ್ಟಾಚಾರವನ್ನ ಬಯಲಿಗೆ ಎಳೆದಿದ್ದೇ ಈ ಅಲೆಕ್ಸಿ. 2008ರಲ್ಲಿ ನಾವೆಲ್ನಿ 5 ತೈಲ ಕಂಪನಿಗಳ ಸ್ಟಾಕ್ಸ್ ನಲ್ಲಿ ನಡೆದಿರೋ ಅವ್ಯವಹಾರದ ಬಗ್ಗೆ ತನಿಖೆ ನಡೆಸಿದ್ರು. 2010ರಲ್ಲಿ ನಾವೆಲ್ನಿ ಟ್ರಾನ್ಸ್ಫಿಟ್ ಎಂಬ ಕಂಪನಿಯ ಆಡಿಟಿಂಗ್ಗೆ ಸಂಬಂಧಿಸಿದ ಗೌಪ್ಯ ದಾಖಲೆಗಳನ್ನ ಪ್ರಕಟಿಸಿದ್ರು. ಇದರಲ್ಲಿ ಪೈಪ್ಲೈನ್ ಕಾಮಗಾರಿಯಲ್ಲಿ ಆ ಕಂಪನಿ $4 ಬಿಲಿಯನ್ ಹಣವನ್ನ ಕುಳುಮ್ಮನಿಸಿತ್ತು ಅನ್ನೋದನ್ನ ಬರೆದಿದ್ರು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಚರ್ಚೆಗೆ ಈಡಾಗಿತ್ತು. 2000ನೇ ವರ್ಷದಲ್ಲಿಯೇ ಯುನೈಟೆಡ್ ಡೆಮಾಕ್ರೆಟಿಕ್ ಪಕ್ಷಕ್ಕೆ ಸೇರೋದ್ರ ಮೂಲಕ ರಾಜಕೀಯ ಜೀವನಕ್ಕೆ ಪಾದಾರ್ಪಣೆ ಮಾಡಿದ್ರು ಅಲೆಕ್ಸಿ. ಪುಟಿನ್ ಸರ್ಕಾರದ ಭ್ರಷ್ಟಾಚಾರ ಬಯಲಿಗೆಳೆದ ಅಲೆಕ್ಸಿ. ಪುಟಿನ್ ವಿಲಾಸಿ ಅರಮನೆ ಹೊಂದಿದ್ದಾರೆ ಎಂದು ಆರೋಪ. ಪುಟಿನ್ ಸರ್ಕಾರದಲ್ಲಿ ನಡೆಯುತ್ತಿದ್ದ ಭ್ರಷ್ಟಾಚಾರದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬರೆಯಲಾರಂಭಿಸಿದ್ರು. ಅವರಿಗೆ ಲಕ್ಷಾಂತರ ಫಾಲೋವರ್ಸ್ಗಳು ಇದ್ದಾರೆ. 44 ವರ್ಷದ ನಾವೆಲ್ನಿ ಅವರನ್ನ ಈಗ ಪೆರೋಲ್ ನಿಯಮ ಉಲ್ಲಂಘನೆಯ ಹೆಸರಲ್ಲಿ ಅವರನ್ನ ಜೈಲಿಗೆ ತಳ್ಳಲಾಗಿದೆ. ಅವರಿಗೆ ಸೆರೆವಾಸ ಏನು ಹೊಸದೇನೂ ಅಲ್ಲ. ಮಾಸ್ಕೋದಲ್ಲಿ ರ್ಯಾಲಿ ನಡೆಸಿದ ಆರೋಪದಲ್ಲಿ 2011ರಲ್ಲಿ ಮೊದಲ ಬಾರಿಗೆ ಅವರನ್ನ ಜೈಲಿಗೆ ಕಳಿಸಲಾಗಿತ್ತು. ಆನಂತರ ಅವರನ್ನ ಹಲವು ಬಾರಿ ಅರೆಸ್ಟ್ ಮಾಡಲಾಗಿದೆ. ಇದರಿಂದ ಅವರ ಜನಪ್ರಿಯತೆ ಮಾತ್ರ ಕುಗ್ಗಿಲ್ಲ. ಪುಟಿನ್ ಕಪ್ಪು ಸಮುದ್ರದಲ್ಲಿ $1.35 ಬಿಲಿಯನ್ ಅಂದ್ರೆ ಸುಮಾರು 9,850 ಕೋಟಿ ರೂಪಾಯಿ ಮೌಲ್ಯದ ವಿಲಾಸಿ ಅರಮನೆಯೊಂದನ್ನ ಹೊಂದಿದ್ದಾರೆ ಅಂತ ಆರೋಪಿಸಿದ್ರು. ತಮ್ಮ ವಿಡಿಯೋದಲ್ಲಿ ಅರಮನೆಯ ಇಂಚಿಂಚನ್ನ ತೋರಿಸಿದ್ರು. ಪುಟಿನ್ ಹಾಗೂ ಅವರ ಬಿಲಿಯನರ್ ಸ್ನೇಹಿತರು ಅಕ್ರಮ ನಿಧಿಯನ್ನ ಬಳಸಿ ರಹಸ್ಯ ಮಹಲನ್ನ ಕಟ್ಟಿಸಿಕೊಂಡಿದ್ದಾರೆ. ಈ ಮಹಲನ್ನ ಡ್ರೋನ್ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರು. 54 ಮಿಲಿಯನ್ ಜನ ಈ ವಿಡಿಯೋವನ್ನ ವೀಕ್ಷಿಸಿದ್ರು. ಈ ವಿಡಿಯೋ ನೋಡಿದ ಬೆನ್ನಲ್ಲೇ ಜನ ಪುಟಿನ್ ವಿರುದ್ಧ ಕಿಡಿಕಾರಿದ್ರು. ಟೀಕೆಗಳ ಸುರಿಮಳೆಯನ್ನೇ ಗೈದಿದ್ರು. ಪುಟಿನ್ ಹಾಗೂ ಅಲೆಕ್ಸಿ ನಡುವಿನ ಸೇಡಿನ ಜ್ವಾಲೆ ಕಡಿಮೆ ಆಗಿಲ್ಲ. ಅಲೆಕ್ಸಿಯನ್ನ ಕೊಲ್ಲುವ ಮಟ್ಟಕ್ಕೂ ಹೋಗಿತ್ತು ಅನ್ನೋ ಮಾತಿದೆ. ಅಲೆಕ್ಸಿಯನ್ನ ಕೊಲ್ಲಲು ರಷ್ಯಾ ಬಳಸಿದ ಹೊಸ ವೆಪನ್ ಬಗ್ಗೆ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುತ್ತಲೇ ಬಂದಿದ್ದಾರೆ. ಹಾಗಾಗಿ ಈ ಹಿಂದಿನಿಂದಲೂ ರಷ್ಯಾ ಸರ್ಕಾರ ಅವರ ಹತ್ಯೆಗೆ ಹಲವು ಯತ್ನಗಳನ್ನ ನಡೆಸಿತ್ತು. ಈ ಬಾರಿ ರಷ್ಯಾ ಅಲೆಕ್ಸಿ ಹತ್ಯೆಗೆ ರಾಸಾಯನಿಕ ಅಸ್ತ್ರವನ್ನ ಬಳಸಿತ್ತು ಅನ್ನೋ ಆರೋಪವಿದೆ. ಇದೊಂದು ರೀತಿ ಮಾರಣಾಂತಿಕ ರಾಸಾಯನಿಕವಿದ್ದ ಹಾಗೆ. ಈ ಬಗ್ಗೆ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ಗೆ ಭಿನ್ನಮತವನ್ನ ಕಂಡ್ರೆ ಆಗೋದಿಲ್ಲ. ತಮ್ಮನ್ನು ವಿರೋಧಿಸುವವರನ್ನ ಹತ್ಯೆ ಮಾಡಿಯಾದರೂ ಸುಮ್ಮನಾಗಿಸ್ತಾರೆ ಅನ್ನೋ ಮಾತುಗಳಿವೆ. ರಷ್ಯಾದ ಸೇನೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಿದೆ ಅಂತ ಒಬ್ಬ ಪತ್ರಕರ್ತೆ ಈ ಹಿಂದೆ ವರದಿ ಮಾಡಿದ್ರು. 2006ರಲ್ಲಿ ಇವರನ್ನ ಕೊಲೆ ಮಾಡಲಾಗಿತ್ತು. ತಮ್ಮ ವಿರೋಧಿಗಳನ್ನ ಪುಟಿನ್ ಹೇಗೆ ಬಾಯಿ ಮುಚ್ಚಿಸ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಮಾತ್ರ. ನಾವೆಲ್ನಿ ವಿಚಾರದಲ್ಲೂ ಇದೇ ರೀತಿ ಪ್ರಕರಣ ನಡೆದಿತ್ತು ಅಂತ ಹೇಳಲಾಗುತ್ತೆ. ನಾವೆಲ್ನಿ ಹತ್ಯೆಗೆ ನಡೆದಿದ್ದ ಸಂಚು. ರಾಸಾಯನಿಕ ಅಸ್ತ್ರ ಬಳಸಿ ಹತ್ಯೆಗೆ ಮುಂದಾಗಿದ್ದ ರಷ್ಯಾ. ಸೈಬೀರಿಯಾದಿಂದ ರಷ್ಯಾ ರಾಜಧಾನಿ ಮಾಸ್ಕೋಗೆ ಬರುವಾಗ ಅಲೆಕ್ಸಿ ಏಕಾಏಕಿ ಅಸ್ವಸ್ಥರಾಗ್ಬಿಟ್ಟಿದ್ರು. ಅಲೆಕ್ಸಿ ನಾವೆಲ್ನಿ ಮೇಲೆ ರಾಸಾಯನಿಕ ದಾಳಿ ನಡೆದಿತ್ತು ಅಂತ ಜರ್ಮನಿ ಹೇಳಿತ್ತು. ಅಲೆಕ್ಸಿಗೆ ವಿಷಪ್ರಾಸನ ಮಾಡಿದ ಶಂಕೆ ವ್ಯಕ್ತವಾಗಿತ್ತು. ಚಹಾದಲ್ಲಿ ವಿಷ ಬೆರೆಸಿ ನೀಡಲಾಗಿತ್ತು ಅಂತ ಅವರ ವಕ್ತಾರೆ ಅನುಮಾನ ವ್ಯಕ್ತಪಡಿಸಿದ್ರು. ಅವತ್ತು ಬೆಳಗ್ಗೆಯಿಂದ ಚಹಾ ಮಾತ್ರ ಸೇವಿಸಿದ್ರು. ಏರ್ಪೋರ್ಟ್ನ ಕೆಫೆಯಲ್ಲಿ ಅವರು ಚಹಾ ಸೇವಿಸಿದ್ರು. ಬಿಸಿ ದ್ರವದ ಮೂಲಕ ವಿಷ ವೇಗವಾಗಿ ದೇಹದಲ್ಲಿ ಹರಡಿದೆ ಅಂತ ವೈದ್ಯರು ಹೇಳಿದ್ರು. ನಂತರ ಅಲೆಕ್ಸಿಯನ್ನ ತೀವ್ರ ನಿಗಾ ಘಟಕಕ್ಕೆ ಸೇರಿಸಲಾಯಿತು. ವಿಷದ ಎಫೆಕ್ಟ್ ಯಾವ ರೀತಿ ಇತ್ತು ಅಂದ್ರೆ ಕೆಲವು ದಿನಗಳ ಕಾಲ ಅಲೆಕ್ಸಿ ಕೋಮಾಗೆ ಹೋಗಿದ್ರು.
ಇನ್ನು ಈ ಮಾರಣಾಂತಿಕ ರಾಸಾಯನಿಕದ ಬಗ್ಗೆ ಕೇಳಿದ್ರೆ ನೀವು ಒಮ್ಮೆ ಶಾಕ್ ಆಗ್ತೀರಾ. ಇದು ನೋವಿಚೋಕ್ ಗುಂಪಿಗೆ ಸೇರಿದ ಮಾರಣಾಂತಿಕ ರಾಸಾಯನಿಕ ಅಂತ ಜರ್ಮನಿ ಹೇಳಿತು. ಅಲೆಕ್ಸಿ ನಾವಲ್ನಿ ಪುಟಿನ್ ಅವರ ಕಟು ಟೀಕಾಕಾರರಾಗಿದ್ರು. ಈ ಹಿನ್ನೆಲೆಯಲ್ಲಿ ಈ ರಾಸಾಯನಿಕ ದಾಳಿ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಪಡೆದುಕೊಂಡಿತ್ತು. ಅಂದಹಾಗೆ ನೋವಿಚೋಕ್ ಅನ್ನೋದು ರಷ್ಯಾದ ವಿಜ್ಞಾನಿಗಳು 1970-90ರ ಅವಧಿಯಲ್ಲಿ ಕಂಡುಹಿಡಿದ ರಾಸಾಯನಿಕ ಅಸ್ತ್ರಗಳು. ಈ ರೀತಿ ರಾಸಾಯನಿಕ ಅಸ್ತ್ರಗಳನ್ನ ರಷ್ಯಾ ಈ ಹಿಂದೆಯೇ ಬಳಸಿತ್ತು. 2018ರಲ್ಲಿ ರಷ್ಯಾ ಗುಪ್ತಚರ ಇಲಾಖೆ KGB ಏಜೆಂಟ್ಗಳ ಮೇಲೆ ಇದೇ ಮಾದರಿಯಲ್ಲಿ ದಾಳಿ ನಡೆಸಿತ್ತು. ಇದೇ ಗುಂಪಿನ ರಾಸಾಯನಿಕವೇ ಅಲೆಕ್ಸಿ ಅವರ ದೇಹದಲ್ಲೂ ಪತ್ತೆಯಾಗಿತ್ತು. ಈ ಹಿಂದೆಯೂ ಅಲೆಕ್ಸಿ ಮೇಲೆ ನಡೆದಿತ್ತು ದಾಳಿ. ಅಲೆಕ್ಸಿಗೆ ಈ ದಾಳಿ ಹೊಸದೇನಲ್ಲ. ಈ ಹಿಂದೆಯೂ ಹಲವು ಬಾರಿ ಅವರ ಕೊಲೆಗೆ ಪ್ರಯತ್ನಗಳು ನಡೆದಿದ್ವು. ಕಳೆದ ವರ್ಷ ಜೈಲು ಶಿಕ್ಷೆಯಾಗಿದ್ದಾಗ ಏಕಾಏಕಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆಗ್ಲೂ ಅವರಿಗೆ ವಿಷಪ್ರಾಶನ ಮಾಡಿಸಲಾಗಿತ್ತು ಅಂತ ಅನುಮಾನ ವ್ಯಕ್ತವಾಗಿತ್ತು. 2017ರಲ್ಲಿ ಪ್ರತಿಭಟನೆ ಟೈಮ್ನಲ್ಲಿ ಆಗುಂತಕರು ಅವರ ಮೇಲೆ ರಾಸಾಯನಿಕ ವಸ್ತುಗಳನ್ನ ಎರಚಿದ್ರು. ಇದರಿಂದ ಅವರ ಕಣ್ಣಿಗೆ ಹಾನಿಯಾಗಿತ್ತು. 2018ರಲ್ಲಿ ನಡೆದ ಅಧ್ಯಕ್ಷೀಯ ಚುನಾವಣೆಗಳಲ್ಲಿ ಪುಟಿನ್ ವಿರುದ್ಧ ನಿಲ್ಲೋಕೆ ಅಲೆಕ್ಸಿ ಸಜ್ಜಾಗಿದ್ರು. ಆದ್ರೆ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳ ತನಿಖೆ ನಡೀತಿದ್ರಿಂದ ಅವರನ್ನ ಚುನಾವಣೆಗೆ ನಿಲ್ಲದಂತೆ ತಡೆಯಲಾಯಿತು. ಆದರೂ ಅಲೆಕ್ಸಿ ಖ್ಯಾತಿ ಮಾತ್ರ ಕಡಿಮೆಯಾಗಿಲ್ಲ. ಈಗ ದಿನದಿಂದ ದಿನಕ್ಕೆ ಅಲೆಕ್ಸಿ ಜನಪ್ರಿಯತೆ ಹೆಚ್ಚಾಗ್ತಾ ಇರೋದು ಪುಟಿನ್ಗೆ ನುಂಗಲಾರದ ಬಿಸಿ ತುಪ್ಪವಾಗ್ಬಿಟ್ಟಿದೆ. ಭ್ರಷ್ಟಾಚಾರ ತಾಂಡವವಾಡ್ತಿದೆ ಅಂತ ಪ್ರತಿಭಟನಾಕಾರರು ಸಿಡಿದೆದ್ದಿದ್ದಾರೆ. ರಷ್ಯಾದಲ್ಲಿಯೇ ಪುಟಿನ್ ವಿರುದ್ಧ ವಿರೋಧಿ ಅಲೆ ತೀವ್ರಗೊಳ್ತಿದೆ. ಜಾಗತಿಕವಾಗಿಯೂ ರಷ್ಯಾ ಸರ್ಕಾರದ ವಿರುದ್ಧ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಕಳೆದ ವಾರದಂತೆ ಈ ವಾರವೂ ಕೂಡ ಜನ ಪುಟಿನ್ ವಿರುದ್ಧ ಬೀದಿಗೆ ಇಳಿದಿದ್ದಾರೆ. ಮಾಸ್ಕೋದ ಬೀದಿಗಳಲ್ಲಿನ 300 ಜನ ಪ್ರತಿಭಟನಾಕಾರರು ಸೇರಿದ್ರು ಅಂತ ಪೊಲೀಸರು ಹೇಳಿದ್ದಾರೆ. ಆದರೆ ಪ್ರತಿಭಟನಾಕಾರರನ್ನ ಬಸ್ಗಳಲ್ಲಿ ತುಂಬಿಸಿ ಕರೆದೊಯ್ಯುತ್ತಿರುವ ದೃಶ್ಯಗಳನ್ನ ಗಮನಿಸಿದ್ರೆ ಸಾವಿರಾರು ಜನ ಭಾಗವಹಿಸಿರುವುದು ಗೊತ್ತಾಗುತ್ತೆ. ಸೈಬೀರಿಯಾದಲ್ಲಿ 2000 ಜನರು ಸ್ವಾತಂತ್ರ್ಯ ಕೊಡಿ ಅಂತ ಮೆರವಣಿಗೆ ನಡೆಸಿದ್ರು. ಒಮಸ್ಕಾದಲ್ಲಿ 1000 ಜನ ಧರಣಿಯಲ್ಲಿ ಪಾಲ್ಗೊಂಡಿದ್ರು. ಕಳೆದ ವಾರ ಅಲೆಕ್ಸಿ ಪತ್ನಿ, ಸಹೋದರ ಹಾಗೂ ಆಪ್ತರನ್ನ ಬಂಧಿಸಲಾಗಿತ್ತು. ಊರಲ್ನಲ್ಲಿ ಬರೋಬ್ಬರಿ 7000 ಜನ ರಸ್ತೆಗಿಳಿದಿದ್ರು. ಇವರೆಲ್ಲರೂ ಅಲೆಕ್ಸಿಯ ಆ ಒಂದು ಕರೆಗೆ ಓಗೊಟ್ಟು ಪುಟಿನ್ ವಿರುದ್ಧ ಸಮರಕ್ಕೆ ಇಳಿದಿದ್ದಾರೆ. ಹಾಗೆ ಮತ್ತೊಂದು ಕಡೆ ಅಲೆಕ್ಸಿ ಪತ್ನಿಗೆ ಮಾಸ್ಕೋ ನ್ಯಾಯಾಲಯ ಪ್ರತಿಭಟನಾ ನಿಯಮಗಳನ್ನ ಗಾಳಿಗೆ ತೂರಿದ್ದಕ್ಕೆ $265 ವಿಧಿಸಿದೆ. ಪುಟಿನ್ ವಿರುದ್ಧ ರಷ್ಯಾದ್ಯಂತ ವಿರೋಧಿ ಅಲೆ ಹೆಚ್ಚಾಗ್ತಾನೆ ಇದೆ. ಕೇವಲ ಅಲೆಕ್ಸಿಯನ್ನ ಬಂಧಿಸಿರೋ ವಿಚಾರಕ್ಕೆ ಮಾತ್ರವಲ್ಲ, ಇನ್ನೂ ಹಲವು ವಿಚಾರಗಳಿಗೆ ಪುಟಿನ್ ಸರ್ಕಾರ ಪ್ರತಿಭಟನಾಕಾರರ ಕೆಂಗಣ್ಣಿಗೆ ಗುರಿಯಾಗಿದೆ. ಪುಟಿನ್ ಅಧಿಕಾರದ ಅವಧಿ ಈಗ 9ನೇ ವರ್ಷದತ್ತ ಸಾಗ್ತಿದೆ. ಕೆಲವು ವರ್ಷಗಳಿಂದ ಪುಟಿನ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಿದೆ. ಇತ್ತೀಚಿನ ದಿನಗಳಲ್ಲಂತೂ ಈ ಆರೋಪದ ತೀವ್ರತೆ ಹೆಚ್ಚಾಗ್ತಾನೆ ಇದೆ. ಪುಟಿನ್ ಥೇಟ್ ಸರ್ವಾಧಿಕಾರಿ ರೀತಿಯೇ ವರ್ತಿಸುತ್ತಿದ್ದಾರೆ. ಅವರ ಸರ್ಕಾರದ ಅವಧಿಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆಸಿದ್ದಾರೆ ಅಂತ ಪ್ರತಿಭಟನಾಕಾರರು ವಾದಿಸುತ್ತಿದ್ದಾರೆ. ಇನ್ನೊಂದು ಕಡೆ ಕೋವಿಡ್ ಲಾಕ್ಡೌನ್ ಅವಧಿಯಲ್ಲಿ ದೇಶದ ಆರ್ಥಿಕತೆ ಬಹುತೇಕ ಸ್ಥಗಿತವಾಗಿತ್ತು. ಪುಟಿನ್ ಕೋವಿಡ್ ಪರಿಸ್ಥಿತಿಯನ್ನ ಸರಿಯಾಗಿ ನಿಭಾಯಿಸಲಿಲ್ಲ ಅನ್ನೋದು ಕೂಡ ಪ್ರತಿಭಟನೆ ಭುಗಿಲೇಳೋದಕ್ಕೆ ಕಾರಣ. ಇದರಿಂದ ಪುಟಿನ್ ಕುರ್ಚಿಗೆ ಕಂಟಕ ಎದುರಾಗುವ ಸಾಧ್ಯತೆ ಹೆಚ್ಚಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪುಟಿನ್ ಸರ್ಕಾರ ಟೀಕೆಗೆ ಗುರಿಯಾಗ್ತಿದೆ. ಪ್ರತಿಭಟನಾಕಾರರನ್ನ ಪೊಲೀಸರು ನಡೆಸಿಕೊಳ್ತಿರೋ ರೀತಿಗೆ ಎಲ್ಲೆಡೆ ವಿರೋಧ ವ್ಯಕ್ತವಾಗ್ತಿದೆ. ಸರ್ಕಾರ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ತಿದೆ ಅಂತ ಹಲವು ದೇಶಗಳ ರಾಜತಾಂತ್ರಿಕರು ಖಂಡಿಸಿದ್ರು. ಅಷ್ಟ ದಿಕ್ಕುಗಳಲ್ಲೂ ಪುಟಿನ್ಗೆ ಸಂಕಷ್ಟಗಳ ಸರಮಾಲೆಗೆ ಎದುರಾಗ್ತಾ ಇದೆ. ದೇಶಗಳನ್ನೇ ನಡುಗಿಸಿರೋ ಪುಟಿನ್ ಈಗ ತಾವೇ ಗಡಗಡ ಅಂತ ನಡುಗ್ತಿದ್ದಾರೆ.